ನೋಡಿಲಿ ಹ್ಯಾರಿ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ನನ್ನ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಮಿನಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾವು ಕಮರ್ಷಿಯಲ್ ಸ್ಟ್ರೀಟ್ ಹೋಗ್ತಾ ಇದ್ದೀವಿ. ಆ್ಯಂಡ್ ವಿಂಟರ್ ಕಲೆಕ್ಷನ್ಸ್ ಸ್ವಲ್ಪ ಬೇಕಾಗಿತ್ತು ನಮಗೆ. ಸ್ವಲ್ಪ ಅದು ಇದು ಪ್ಲ್ಯಾನ್ಸ್ ಇದೆ. ಸೊ ಅದಕ್ಕೋಸ್ಕರ ನಾವು ವಿಂಟರ್ ಕಲೆಕ್ಷನ್ಸ್ ಅಲ್ಲಿ ಹೇಗಿರುತ್ತೆ, ಆ್ಯಂಡ್ ನನಗೆ ಸ್ವಲ್ಪ ಜಾಕೆಟ್ಸ್ ಅದೆಲ್ಲ ಬೇಕಾಗಿತ್ತು. ಹಾಗೆ ನನ್ನ ಬರ್ಡೇ ಕೂಡ ಹತ್ರ ಬರ್ತಿರೋದ್ರಿಂದ ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಇವತ್ತು ಹೋಗಬೇಕು. ಆ್ಯಂಡ್ ಬಿಸಿಲು ತುಂಬ ಇದೆ, ಈಚೆ ಬಿಸಿಲು ತುಂಬ ಇದೆ. ಸೊ ಹೊರಡಬೇಕು. ಇಟ್ಸ್ ಆಲ್ಮೋಸ್ಟ್ 3:30 ಆಗಿದೆ ಇವಾಗ. ಅಲ್ಲಿ ಹೋಗಿ ಯಾವ್ಯಾವ ಥರ ಕಲೆಕ್ಷನ್ ಸಿಗುತ್ತೆ, ಹಾಗೆ ನಮ್ಮ ಬಜೆಟಲ್ಲಿ ಎಷ್ಟು ಸಿಗ್ಬೋದು ಅಂತ ನೋಡಿಕೊಂಡು ನಾನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಪರ್ಚೇಸ್ ಮಾಡ್ತೀನಿ ಕೂಡ. ನಾನು ಶೂಸ್ ಕೂಡ ಹುಡುಕ್ತಾ ಇದ್ದೀನಿ. ಸೊ ಆ ಥರ ಶೂಸ್ ಏನಾದರೂ ಸಿಕ್ಕಿದ್ರೆ ಅಲ್ಲಿ ಪ್ರಾಬಬ್ಲಿ ನಾನು ಅಲ್ಲಿ ಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ಸೊ ಎಕ್ಸೈಟೆಡ್. ನಂಗೆ ಶಾಪಿಂಗ್ ಅಂದರೆ ತುಂಬ ಖುಷಿ ಆಗಿಬಿಡುತ್ತೆ. ಆ್ಯಂಡ್ ನನಗೆ ನನ್ನ ತಲೆಯಲ್ಲಿ ಒಂದಷ್ಟು ಥಿಂಗ್ಸ್ ಇದೆ. ಸೊ ಅದೆಲ್ಲ ಅಲ್ಲೇ ಸಿಕ್ಕಿದ್ರೆ ಒಂದೇ ಕಡೆ ಶಾಪಿಂಗ್ ಆಗುತ್ತೆ. ಫೈನಲಿ ನಾವು ಹೊರಟ್ವಿ. ಥ್ರೂ ಶಿವಾಜಿನಗರ್ ಕಡೆಯಿಂದ ಹೋಗೋಣ ಅಂತ ಹೇಳಿಬಿಟ್ಟು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೊರಟ್ವಿ. ಹಾಗೆ ಸ್ವಲ್ಪ ಬಿಸಿಲಿದ್ದರಿಂದ ನಾನು ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕ್ಕೊಂಡು ಹಾಗೆ ಶಿವಾಜಿನಗರ್ ರೀಚ್ ಆದ್ವಿ. ನೀವು ನೋಡ್ಬೋದು ಸುತ್ತಮುತ್ತ ಎಷ್ಟು ಶಾಪ್ಸ್ ಇದೆ. ಆ್ಯಂಡ್ ದೊಡ್ಡ ದೊಡ್ಡ ಬ್ರೈಡಲ್ ಶಾಪ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಆ್ಯಂಡ್ ತುಂಬ ವರ್ಷ ಆದಮೇಲೆ ನಾನು ಶಿವಾಜಿನಗರ ಏರಿಯಾ ಸೈಡಿಂದ ನಾನು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾ ಇರೋದು. ತುಂಬಾ ಖುಷಿ ಆಯಿತು. ಆ್ಯಂಡ್ ಅದೊಂಥರ ಗಜಿಬಿಜಿ ಏರಿಯಾ. ಆ್ಯಂಡ್ ತುಂಬ ಸ್ಮಾಲ್ ಶಾಪ್ಸ್ ಎಲ್ಲ ತುಂಬ ಕಾಣುತ್ತೆ ನಿಮಗೆ. ಹಾಗೆಯೇ ಅಲ್ಲಿ ಪರ್ಚೇಸಿಂಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಸ್ವಲ್ಪ ಎಷ್ಟೊಂದು ಐಟಮ್ಸ್ ಸಿಗುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ನನಗೊಂಥರ ಶಾಪಿಂಗ್ ಅಂದರೆ ಒಂಥರ ಫುಲ್ ಖುಷಿ ಆಗಿಬಿಡತ್ತೆ. ನಾನು ಯೂಶ್ವಲಿ ಶಾಪಿಂಗ್ ಹೋದಾಗ ಅದು ಇದು ಅಂಗಡಿಗಳೆಲ್ಲ ನೋಡ್ತಾನೆ ಇರ್ತೀನಿ. ಜಾಸ್ತಿ ಶಾಪಿಂಗ್ ಮಾಡೋಕ್ಕಿಂತ ಜಾಸ್ತಿ ನಂಗೆ ವಿಂಡೋ ಶಾಪಿಂಗ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಈ ಒಂದು ಏರಿಯಾದಲ್ಲಿ ಫುಲ್ಲು ನಿಮಗೆ ಜಾಸ್ತಿ ಸ್ಲಿಪ್ಪರ್ಸ್ ಆ್ಯಂಡ್ ಶೂಸ್ ಅಂಗಡಿಗಳೇ ಸಿಗುತ್ತೆ. ಹಾಗೆ ನಾನು ಶೂಸ್ನ ಹುಡುಕ್ತಾ ಇದ್ದೆ. ಬಟ್ ನನಗೆ ಹುಡುಕ್ತಾ ಇರುವಂಥ ಶೂಸ್ ಸಿಗಲಿಲ್ಲ ಅನ್ಫಾರ್ಚುನೇಟ್ಲಿ. ಆ್ಯಂಡ್ ತುಂಬ ಅಂಗಡಿಗಳಿತ್ತು. ನಾನು ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಹಾಗೆ ವಿಂಟರ್ ಕಲೆಕ್ಷನ್ ಅಂತ ನಾನು ಏನು ಹೇಳಿದೆ. ಸೊ ನನಗೆ ಟೋಪಿ ಹಾಗೆ ಕಾಫ್ಸ್ ಅದೆಲ್ಲ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಅದನ್ನು ನೋಡ್ತಾ ಇದ್ದೆ. ಹಾಗೆ ಮೆಟೀರಿಯಲ್ ಎಲ್ಲ ಟೆಸ್ಟ್ ಮಾಡ್ತಾ ಇದ್ದೆ. ಚಳಿ ಎಲ್ಲ ತಡೆಯುವಂಥದ್ದು ಅದನ್ನು ಕೂಡ ನೋಡ್ತಾ ಇದ್ವಿ ಇಬ್ಬರೂ ಕೂಡ. ಹಾಗೆಯೇ ನಾನು ತೊಗೊಂಡೆ ಕೂಡ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಸ್ವಲ್ಪ ಅದು ಇದು ಬಾರ್ಗನಿಂಗ್ ಎಲ್ಲ ಮಾಡಿ ಆ್ಯಂಡ್ ನಾನು ಇದನ್ನು ಕೂಡ ತೊಗೊಂಡೆ. ಆ್ಯಂಡ್ ನನಗೆ ಸ್ನೋ ಅಲ್ಲಿ ಸೊ ರೆಡ್ ಇರಲಿ ಅಂತ ಹೇಳಿ ಐ ಗೋ ವಿತ್ ರೆಡ್. ಸೊ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಹರಿ ಅವರು ಸ್ವಲ್ಪ ಗ್ಲೌಸ್ ಎಲ್ಲ ನೋಡ್ತಾಯಿದ್ರು. ನನಗೆ ಆ ಕ್ವಾಲಿಟಿ ಆ್ಯಂಡ್ ಅದೆಲ್ಲ ಇಷ್ಟ ಆಗಲಿಲ್ಲ. ಸೊ ಹಾಗೆಯೇ ಮತ್ತೆ ಕಂಟಿನ್ಯೂ ಮಾಡಿದ್ವಿ ನಮ್ಮ ಶಾಪಿಂಗನ್ನು. ಸೊ ಸುಮಾರು ತಲೆಯಲ್ಲಿತ್ತು. ಹಾಗೆ ಸ್ವಲ್ಪ ಗೋಲ್ಗುಪ್ಪ ಬ್ರೇಕ್ ಕೂಡ ನಾವು ತಗೊಂಡು ಮತ್ತೆ ನಾವು ಶಾಪಿಂಗನ್ನು ಸ್ಟಾರ್ಟ್ ಮಾಡಿದ್ವಿ. ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲೇ ನೋಡಿದ್ರು ಅದು ಇದು ಬಟ್ಟೆಗಳು, ಹಾಗೆ ಸುಮಾರು ವೆರೈಟೀಸ್ ಆಫ್ ಥಿಂಗ್ಸ್, ಅದರಲ್ಲೂ ಹುಡುಗಿರಿಗೆ ಬೇಕಾಗಿರುವಂಥ ಆಕ್ಸೆಸರೀಸು, ಕ್ಲಾತ್ಸ್ ಎಲ್ಲನೂ ಇರುತ್ತೆ. ಸೊ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನೋದು ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ನಾನಂತೂ ಇವತ್ತು ನಾನು ಅಂದ್ಕೊಂಡಿರೋದು ಬಿಟ್ಟು ಬೇರೆ ಏನೂ ತೊಗೋಬಾರ್ದು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಸೊ ನನಗೆ ಅದು ಒಂಥರ ಟೆಂಪ್ಟ್ ಆಗ್ತಿತ್ತು. ಆ್ಯಂಡ್ ಈ ಒಂದು ಕಾಂಬಿನೇಷನ್ ಇರುವಂಥ ಡ್ರೆಸ್ ನನಗೆ ಬ್ಲ್ಯಾಕ್ ಆ್ಯಂಡ್ ಈ ದುಪ್ಪಟ್ಟ ಬಂದಿರುವಂಥದ್ದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅದು ಕೇಳಿದಾಗ ಸ್ವಲ್ಪ ಜಾಸ್ತಿ ಹೇಳಿದ್ರು. ನನಗದು ವರ್ತ್ ಅಂತ ಅನಿಸಿಲ್ಲ. ಹಾಗೆಯೇ ನಾನು ವಿಂಟರ್ ಜಾಕೆಟ್ಸ್ ಕೂಡ ನೋಡ್ತಾ ಇದ್ದೆ. ಸೊ ನನಗೆ ಕೆಲವೊಂದು ಇಷ್ಟ ಆಯಿತು. ಆ್ಯಂಡ್ ಅಷ್ಟು ಚಳಿ ತಡೆಯುತ್ತಾ ಇದು ಅಂತ ಅನಿಸ್ತು. ಬಟ್ ಕ್ವಾಲಿಟಿ ವೈಸ್ ನನಗಷ್ಟು ಇಷ್ಟ ಆಗಲಿಲ್ಲ. ಹಾಗೆ ಮೆಟೀರಿಯಲ್ ಕೂಡ ತುಂಬ ಸಾಫ್ಟ್ ಇದ್ದಿದ್ದರಿಂದ ಸೊ ಇಲ್ಲೇ ಬ್ಯಾಂಗ್ಳೂರಲ್ಲಿ ವೆದರ್ಗೆ ಇದಷ್ಟೇ ಸೂಟೇಬಲ್ ಅಂತ ಅನಿಸ್ತು ನನಗೆ. ಆ್ಯಂಡ್ ನಾನು ಹುಡುಕಿದಂಥ ಕಲರ್ ನನಗೆ ಸಿಗಲಿಲ್ಲ. ಹಾಗೆ ನನಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಶಾಪ್ಸ್ಗಳಲ್ಲಿ ನೋಡೋಣ ಅಂತ ಹಾಗೆ ಹೋಗ್ತಾ ಇಲ್ಲೊಂದು ಟಾಪ್ಸ್ ಇರುವಂಥ ಶಾಪ್ ಸಿಕ್ತು ನನಗೆ.
ಸೊ ಇಲ್ಲಿ ಒಂದು 2 ಟಾಪ್ಸನ್ನು ನಾನು ತೊಗೊಂಡೆ. ಇದರಲ್ಲಿ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ. ಹಾಗೆಯೇ ಮತ್ತೆ ಶಾಪಿಂಗ್ ಸ್ಟಾರ್ಟ್ ನಮ್ಮ ಯಜಮಾನ್ರ ಜೊತೆ. ಆ್ಯಂಡ್ ತುಂಬ ಖುಷಿಯಾಯಿತು. ಹಾಗೆ ಈವ್ನಿಂಗ್ ಆಗ್ತಾ ಬಂತು. ಆ್ಯಂಡ್ ಈವ್ನಿಂಗ್ ಆಗ್ತಾ ಆಗ್ತಾ ಒಂಥರ ಕಮರ್ಷಿಯಲ್ ಸ್ಟ್ರೀಟ್ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಮೇನ್ ಸ್ಟ್ರೀಟಿಗೆ ನಾವು ಬಂದ್ವಿ, ಕಮರ್ಷಿಯಲ್ ಸ್ಟ್ರೀಟಿಗೆ. ಆ್ಯಂಡ್ ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಐ ಜಸ್ಟ್ ಲವ್ ದ ವ್ಯೂ ಆಫ್ ಕಮರ್ಷಿಯಲ್ ಸ್ಟ್ರೀಟ್ ಇನ್ ದ ಈವ್ನಿಂಗ್. ನನಗೆ ಎಕ್ಸ್ಪೆಷಲಿ ಈವ್ನಿಂಗ್ ಟೈಮ್ ನನಗೆ ಈಚೆ ಓಡಾಡೋದು ತುಂಬ ಇಷ್ಟ. ಹಾಗೆ ಲೈಟಿಂಗ್ಸ್ ಎಲ್ಲ ಇತ್ತು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಈ ಏರಿಯಾದಲ್ಲಿ ಸ್ವಲ್ಪ ವಿಂಡೋ ಶಾಪಿಂಗ್ ಮಾಡ್ಕೊಂಡು ನೀರು ಕುಡ್ಕೊಂಡು ಓಡಾಡ್ತಿದ್ವಿ ನಾವು. ನನಗದು ತುಂಬ ಖುಷಿ ಆಗ್ತಾಯಿತ್ತು. ಹೌದಾ, ಕುಡಿ ಚೆನ್ನಾಗಿ ಕುಡಿ. ಆ್ಯಕ್ಚುಲಿ ನಾವು ನೋಡ್ತಾ ಇರೋ ಔಟ್ಫಿಟ್ ಈ ಥರ ಜಾಕೆಟ್ಸ್ನ ನಾನು ಹುಡುಕ್ತಾ ಇದ್ದೀನಿ. ಬಟ್ ಇಲ್ಲಿದೆ, ರೇಟ್ ಎಷ್ಟು ಅಂತ ಕೇಳಬೇಕು. ಸೊ ಅಲ್ಲೆಲ್ಲ ತುಂಬ ಸ್ನೋ ಇರೋದ್ರಿಂದ ಸೊ ನಾನು ಈ ಥರ ಔಟ್ಫಿಟ್ ನೋಡ್ತಾ ಇದ್ದೀನಿ. ಸೊ ಮೇ ಬಿ ಈ ಶಾಪಲ್ಲಿದೆ ಅನಿಸುತ್ತೆ. ನಾವು ಒಳಗಡೆ ಹೋಗಿ ನೋಡಿದಾಗ ತುಂಬಾ ವೆರೈಟಿ ಆಫ್ ಜಾಕೆಟ್ಸ್ ಇತ್ತು. ಹಾಗೆ ನಾನು ಮ್ಯಾನಿಕ್ಯೂಲಿ ಏನು ನೋಡಿದ್ದೆ, ಸೊ ಸೇಮ್ ಜಾಕೆಟ್ಸ್ ನನಗೆ ಸಿಕ್ತು. ಹಾಗೆ ಐ ಆಲ್ವೇಸ್ ಗೋ ವಿತ್ ದ ಬ್ಲ್ಯಾಕ್ ಅಂತ ಹೇಳಿ, ಸೊ ಐ ಗೋ ವಿತ್ ದ ಬ್ಲ್ಯಾಕ್. ಆ್ಯಂಡ್ ಹರಿ ಅವರು ಕೂಡ ಚೆಕ್ ಮಾಡ್ತಾಯಿದ್ರು ಜಾಕೆಟ್ಸ್ ಎಲ್ಲ ತೊಗೊಳೋದಕ್ಕೆ. ಅವ್ರಿಗೆ ಕಲರ್ಸ್ ಇಷ್ಟ ಆಗಲ್ಲ. ಆ್ಯಂಡ್ ಬೇಜ್ ಕಲರ್ ಹುಡುಕ್ತಾಯಿದ್ರು, ಸೊ ಅದು ಅಲ್ಲಿ ಇರಲಿಲ್ಲ. ಹಾಗೆ ಬೇರೆ ಡಿಸೈನಲ್ಲಿತ್ತು ಬೇಜ್ ಕಲರ್, ಬಟ್ ಅದು ಕ್ವಾಲಿಟಿ ಆ್ಯಂಡ್ ಅದೆಲ್ಲ ಟೆಕ್ಸ್ಚರ್ಸ್ ಎಲ್ಲ ನನಗೆ ಇಷ್ಟ ಆಗಲಿಲ್ಲ. ಸೊ ಅವ್ರದ್ದೇ ಶಾಪಿಂಗ್ ತುಂಬ ಹೊತ್ತಿಡಿದ್ದು. ಇದು ಬೇಕಾ ಇದು ಬೇಕಾ ಅಂತ ಹೇಳಿ ಸುಮಾರು ಹೊತ್ತು ಅಲ್ಲಿ ಒಂದು ರಾಶಿ ಜಾಕೆಟ್ಸ್ನ ತೆಗೆದು ಹಾಕ್ಬಿಟ್ಟಿದ್ರು. ಬಟ್ ಅವ್ರಿಗೆ ಸ್ಯಾಟಿಸ್ಫೈ ಆಗ್ತಾನೇ ಇಲ್ಲ. ಆ್ಯಂಡ್ ಇದೇ ಪ್ರಾಬ್ಲಮ್ ಅವ್ರ ಜೊತೆ ಶಾಪಿಂಗ್ ಹೋದಾಗ, ಇದೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ಫೈನಲಿ ಒಂದು ಸೆಲೆಕ್ಟ್ ಮಾಡಿದ್ವಿ. ಹಾಗೆಯೇ ಅಲ್ಲಿ ಕುಲಾವಿ ನೋಡಿದ್ವಿ, ನಮಗೆ ಅಲ್ಲಿ ಚೆನ್ನಾಗಿ ಅನಿಸ್ಲಿಲ್ಲ. ಹಾಗೆ ಗ್ಲೌಸ್ಗಳು ನೋಡಿದ್ವಿ. ಬಟ್ ಇನ್ನೂ ಟೈಮ್ ಇದೆ, ಸೊ ಆವಾಗ ಬೇಕಾದ್ರೆ ತೊಗೊಳ್ಳೋಣ ಅಂತ ಹೇಳಿ ನಾವು ಏನು ತೊಗೊಂಡಿದ್ವಿ ಜಾಕೆಟ್ಸು, ಸೊ ಅದನ್ನಷ್ಟೇ ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ. ಆ್ಯಂಡ್ ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಮಿನಿಸೋ ನೋಡಿದೆ. ಸೊ ಮಿನಿಸೋಗೆ ಹೋಗಿ ಒಂದು ಸಲ ನೋಡೋಣ ಅಂತ ಹೇಳಿ, ನನಗೆ ಮಿನಿಸೋ ಪ್ರಾಡಕ್ಟ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಕ್ಯೂಟ್ ಆಗಿರುತ್ತೆ. ನಮ್ಮ ಯಜಮಾನ್ರು ಬೇರೆ ಬ್ಯಾಗ್ಸ್ ಎಲ್ಲ ಇಟ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಇವಾಗ ನೋಡ್ಬೋದು ಮಿನಿಸೋಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲಿನ ಪ್ರಾಡಕ್ಟ್ಸ್ಗಳು ಅಷ್ಟೇ ಕ್ಯೂಟಾಗಿರುತ್ತೆ. ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾಕಂದರೆ ಬಿಟ್ ಕಾಸ್ಟ್ಲಿ ಅಂತ ಹೇಳ್ಬೋದು. ನಾರ್ಮಲ್ ಪೀಪಲ್ಗೆ ಅದು ಬಿಟ್ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಚೆನ್ನಾಗಿರುತ್ತೆ, ಕ್ಯೂಟಾಗಿದೆ, ಪ್ರೀಮಿಯಮ್ ಪ್ರಾಡಕ್ಟ್ಸ್ ಇರುತ್ತೆ. ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇರುತ್ತೆ. ಯಾವುದೂ ನಿಮಗೆ 200ಗಿಂತ ಕಮ್ಮಿ ಇಲ್ಲವೇ ಇಲ್ಲ. ಅಲ್ಲಿ ಎಲ್ಲ 200 ಎಬೋನೇ ಇರುತ್ತೆ. ಯಾವುದೇ ಒಂದು ಸ್ಮಾಲ್ ಐಟಮ್ಸ್ ತೊಗೊಂಡ್ರು ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಹಾಗೆಯೇ ಹೋಗ್ತಾ ಮತ್ತೆ ಕುಲಾವಿನ ನೋಡಿದ್ವಿ. ಸೊ ಹರಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ಫೈನಲಿ ಒಂದು ಕಡೆ ಮಾತ್ರ ತೊಗೊಂಡು ಮನೆ ಕಡೆ ಹೊರಟ್ವಿ ನಾವು. ನನಗಂತೂ ಶಾಪಿಂಗ್ ಎಲ್ಲ ಮಾಡಿ ತುಂಬಾ ಹಸುವಾಗಕ್ಕೆ ಸ್ಟಾರ್ಟ್ ಆಗಿತ್ತು, ಇಬ್ರಿಗೂ ಅಷ್ಟೇ. ಸೊ ಹೋಗಿ ಹೋಟೆಲಲ್ಲಿ ಊಟ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನರ್ಮದಾಗಿ ಬಂದ್ವಿ ನಾವು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಅಂತ ಹೇಳಿದ್ರು ಹರಿ. ಸೊ ಅದಕ್ಕೋಸ್ಕರ ಈ ಹೋಟೆಲ್ಗೆ ಬಂದ್ವಿ. ಹಾಗೆಯೇ ಅಲ್ಲಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನನ್ನು ಆರ್ಡ್ರ್ ಮಾಡಿದ್ವಿ. ಸೊ ಈ ಒಂದು ಹೋಟೆಲಲ್ಲಿ ಆಂಧ್ರ ಡೆಲಿಕಸಿ ಅಂತಲೇ ಹೇಳ್ಬೋದು. ತುಂಬ ಆಂಧ್ರ ಸ್ಟೈಲ್ ಫುಡ್ ಸಿಗುತ್ತೆ. ಹಾಗೆಯೇ ಬಿರಿಯಾನಿ ಕೂಡ ಆರ್ಡ್ರ್ ಮಾಡಿದ್ವಿ. ಇದು ಸ್ಟೇಟ್ ಮೇಘನಾಸ್ ಬಿರಿಯಾನಿ ಹೇಗಿರುತ್ತೆ ಹಾಗೆ ಇತ್ತು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ. ಫೈನಲಿ ಮನೆಗೆ ಬಂದ್ವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಇವತ್ತಿನ ಶಾಪಿಂಗ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಏನೇನು ಅಂದ್ಕೊಂಡು ಹೋಗಿದ್ದೆ, ಸೊ ಅದಷ್ಟು ಸಿಕ್ತು. ಆ್ಯಂಡ್ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ನನಗೆ ಸಿಕ್ತು. ಸೊ ಅದೊಂದು ತುಂಬಾ ಖುಷಿ ಆಗ್ತಿದೆ ನನಗೆ. ಆ್ಯಂಡ್ ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದಾಗೆ ನಾನು ಒಂದು ಜಾಕೆಟ್ನ ತೊಗೊಂಡೆ. ಸೊ ನಾನು ಏನು ಈಚೆ ತೋರಿಸಿದೆ ಅದಕ್ಕಿಂತ ತುಂಬ ಚೆನ್ನಾಗಿರೋಂಥ ಜಾಕೆಟ್ ಆ್ಯಂಡ್ ಒಳ್ಳೆ ಕ್ವಾಲಿಟಿಲಿ ಒಳ್ಳೆ ಮೆಟೀರಿಯಲಲ್ಲಿ ನನಗೆ ಸಿಕ್ತು. ಸೊ ಇದನ್ನು ನಾನು ತೊಗೊಂಬಂದಿದ್ದು ಈಸ್ಟರ್ನ್ ಸ್ಟೋರ್ಸ್ ಅಂತ ಹುಲನ್ ಶಾಪ್ ಇದು. ಸೊ ಇದು ಕಮರ್ಷಿಯಲ್ ಸ್ಟ್ರೀಟಲ್ಲಿದೆ. ಆ್ಯಂಡ್ ತುಂಬ ದೊಡ್ಡ ಶಾಪು. ನಾನೇನು ವಿಡಿಯೋದಲ್ಲಿ ಅದು ತೋರಿಸಿದ್ದೀನಿ ನಾನು. ಸೊ ಅದೇ ಶಾಪಲ್ಲಿ ನಾವು ಪರ್ಚೇಸ್ ಮಾಡಿದ್ದು. ನಾನು ಅಂದ್ಕೊಂಡೆ ತುಂಬ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಬ್ಲ್ಯಾಕ್ ಫ್ರೈಡೇ ಆಗಿರೋದ್ರಿಂದ ನಮಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ನಮಗೆ ಸಿಕ್ತು ಅಂತಲೇ ಹೇಳ್ಬೋದು. ನಾನು ಹರಿ ಇಬ್ಬರೂ ಕೂಡ ಅಲ್ಲೇ ಜಾಕೆಟ್ಸ್ನ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ನಮ್ಮ ಜಾಕೆಟ್ಸ್ನ ನಾನು ಇವಾಗ ತೋರಿಸಲ್ಲ ಯಾವ ಥರ ಜಾಕೆಟ್ ತೊಗೊಂಡಿದ್ದೀನಿ ಅಂತ. ಸೊ ಅದನ್ನು ನಾನು
ಸಾರಿ, ನನ್ನ ನೆಕ್ಸ್ಟ್ ವಿಡಿಯೋಸ್ ಏನಿರುತ್ತೆ ನನ್ನ ಟ್ರಿಪ್ಸಿನ ವಿಡಿಯೋಸ್, ಸೊ ಅದರಲ್ಲಿ ನೀವು ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಸೊ ಅದಷ್ಟು ಔಟ್ಫಿಟ್ಸ್ಗಳನ್ನ ನೀವು ಆ ಒಂದು ಕ್ಲಿಪ್ಸ್ಗಳಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಸಾರಿ, ನಾನು ಬೆಳಗ್ಗೆಯಿಂದ ಮಾತಾಡಿ ನನಗೆ ಫಂಬಲ್ ಆಗ್ತದೆ ಮಾತಾಡೋದಕ್ಕೆ. ಆ್ಯಂಡ್ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ. ಬಿಕಾಸ್ ವೆರಿ ನೆಸೆಸರಿ ಇರುವಂಥ ಐಟಮ್ಸ್ ನಾನು ಪರ್ಚೇಸ್ ಮಾಡಿದ್ದು ಇವತ್ತು. ಯಾವುದೂ ಅನ್ನೆಸೆಸರಿ ಅಂತ ಅಲ್ಲ. ಆ್ಯಂಡ್ ಎಲ್ಲನೂ ಕೂಡ ಕ್ವಾಲಿಟಿಯಿಂದ ನಾನೇನೇನು ತಲೆಯಲ್ಲಿ ಅಂದ್ಕೊಂಡಿದ್ದೆ ಇಂತಿದ್ದ ಥಿಂಗ್ಸ್ ನಾನು ತೊಗೊಬೇಕು ಅಂತ, ಸೊ ಅಷ್ಟನ್ನೇ ನಾನು ತೊಗೊಂಡು ಬಂದಿದ್ದೀನಿ ಇವತ್ತು. ಸೊ ಐ ಆಮ್ ಸೋ ಹ್ಯಾಪಿ ವಿತ್ ಮೈ ಶಾಪಿಂಗ್. ಆ್ಯಂಡ್ ನನ್ನ ಹಸ್ಬೆಂಡಿಗೆ ಬಿಗ್ ಥ್ಯಾಂಕ್ಸ್. ಬಿಕಾಸ್ ಅವರು ಎಲ್ಲದರಲ್ಲೂ ಅಷ್ಟೇ ಪ್ರತಿಯೊಂದು ಚೂಸ್ ಮಾಡಬೇಕಾದ್ರೂ ಅವರು ಕ್ವಾಲಿಟಿ ವೈಸ್ ಆಗಿರ್ಬೋದು ಅಥವಾ ಪ್ರೈಸ್ ವೈಸ್ ಆಗಿರ್ಬೋದು ಎರಡನ್ನೂ ಅವರು ಕ್ಯಾಲ್ಕುಲೇಟ್ ಮಾಡಿ ನನಗೆ ಇದು ಚೆನ್ನಾಗಿದೆ ತಗೋ, ಸೊ ಇದು ವರ್ತ್ ಇದ್ರೆ ತಗೋ, ಸೊ ಇದು ವರ್ತ್ ಅಲ್ಲ ಬೇಡ ಅಂತ ಹೇಳಿ. ಸೊ ನಾನು ಯಾವ ಥರ ಜಾಕೆಟ್ ಅಂದರೆ ಒನ್ ಟೈಮ್ ಹಾಕ್ಕೊಳ್ಳೋದು. ಸೊ ನಾನು ಸ್ವಲ್ಪ ಕಮ್ಮಿ ಬಜೆಟಲ್ಲಿ, ನನ್ನ ಬಜೆಟ್ ಇದ್ದಿದ್ದು ಕಮ್ಮಿ. ಸೊ ಆ ಬಜೆಟ್ ಕಮ್ಮಿ ಇದ್ದರೆ ಸೊ ಕ್ವಾಲಿಟಿನೂ ಹಾಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಕ್ವಾಲಿಟಿ ಆ್ಯಂಡ್ ಮೆಟೀರಿಯಲ್ ಕೂಡ ಹಾಗೆ ಇರುತ್ತೆ. ಸೊ ಓಕೆ, ಇದನ್ನು ನಾವು ಮುಂದೆನೂ ಕೂಡ ಯೂಸ್ ಆಗ್ಬೋದು. ಸೊ ರೈನಿ ಸೀಸನ್ಸ್ಗೆ ಆ ಥರ ಅಂತ ಹೇಳಿ ಆ ಒಂದು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ನಮಗೆ ಕ್ವಾಲಿಟಿ ಆ್ಯಂಡ್ ಮೆಟೀರಿಯಲ್ ನಮಗೆ ತುಂಬಾ ಇಷ್ಟ ಆಯಿತು. ವರ್ತ್ ಫಾರ್ ದ ಮನಿ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತು 2 ಪಾರ್ಸೆಲ್ ಬಂದಿದೆ. ನಾನು ನನ್ನ ಬರ್ಡೇಗೆ ಅಂತ ಹೇಳಿಬಿಟ್ಟು ನಾನು ಆರ್ಡರ್ ಮಾಡ್ಕೊಂಡಿದ್ದು. ಸೊ ಬನ್ನಿ ಹೇಗಿದೆ ಅಂತ ನೋಡೋಣ. ಇದನ್ನು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ನೋಡಿಬಿಟ್ಟು ಆರ್ಡರ್ ಮಾಡ್ಕೊಂಡಿದ್ದು. ಸೊ ನನಗೆ ಸ್ವಲ್ಪ ಭಯ ಆಗ್ತಿದೆ ಹೆಂಗೆ ಬಂದಿರುತ್ತೆ ಅನ್ನೋ, ನಾನು ಅಂದ್ಕೊಂಡಿರೋ ಥರನೇ ಬಂದಿರುತ್ತಾ ಅಂತ. ಸೊ ಐ ಹೋಪ್ ಚೆನ್ನಾಗಿ ಬಂದಿರುತ್ತೆ ಅಂತ. ಆ್ಯಂಡ್ ಇದು ನಾನು ಆರ್ಡರ್ ಮಾಡಿದ್ದೆ. ಸೊ ನನಗೆ ಇವಿಲೈ ಬ್ಯಾಂಡ್ ನನಗೆ ಇಟ್ಸ್ ಮಚ್ ನೀಡೆಡ್ ಅಂತ ಅನಿಸಿತ್ತು ಯಾವಾಗಲೂ. ಸೊ ನನಗೆ ಒಂದು ಬ್ಯಾಂಗಲ್ ನೀವು ನೋಡ್ಬೋದು, ಇಟ್ಸ್ ಅ ಬ್ಯಾಂಡ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು ಹತ್ತಿರದಿಂದ ಇವಿಲ್ ಐ ಇದೆ. ಸೊ ಇವಿಲ್ ಐ ಇದೆ ಆ್ಯಂಡ್ ಇಲ್ಲಿ ಸ್ಟೋನ್ ಥರ ಇದೆ. ಆ್ಯಂಡ್ ಇದು ಇಟ್ಸ್ ಲೈಕ್ ಬ್ರೇಸ್ಲೆಟ್ ಕಮ್ ಬ್ಯಾಂಗಲ್ ಥರ, ಇಟ್ಸ್ ಆ ಥರನೇ ಇದೆ. ಸೊ ಒಂದ್ಸಲ ಆ್ಯಂಡ್ ಈ ಥರ ಕೊಟ್ಟಿದ್ದಾರೆ. ಈಸಿ ಆಗುತ್ತೆ ನಮಗೆ ಹಾಕ್ಕೊಳ್ಳೋದಕ್ಕೆ ಅಥವಾ ತೆಗಿಯೋದಕ್ಕೆ, ಜಸ್ಟ್ ಈ ಥರ. ಸೊ ನಾನು ಓಕೆ ಫುಲ್ ಬ್ಯಾಂಗಲ್ ಥರನೇ ಇರುತ್ತೆ ಅಂದ್ಕೊಂಡೆ. ಸೊ ಇದು ಎಕ್ಸ್ಪ್ಯಾಂಡಬಲ್ ಇದೆ. ಸೊ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಎಸ್. ಸೊ ಈ ಥರ ಇದೆ ಇದು. ಸೊ ಇವಿಲೈ ಬ್ಯಾಂಗಲ್ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ತರಿಸ್ಕೊಂಡಿದ್ದು. ಇಟ್ಸ್ ಲೈಕ್ ಈ ಥರ ಇದೆ. ಸೊ ಇವಿಲೈ ಯಾಕೆ ಅಂದರೆ ಏನಾದ್ರು ದೃಷ್ಟಿ ಆಗುತ್ತೆ ಅದು ಇದು ಮತ್ತೊಂದು ಅಂತ ನಾನು ತುಂಬ ಬಿಲೀವ್ ಮಾಡ್ತೀನಿ ಇವಿಲೈಯಲ್ಲಿ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಬ್ಯಾಂಗಲ್ನ ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ. ಓಕೆ, ವರ್ತ್ ಫಾರ್ ದ ಮನಿ ಅಂತ ಹೇಳ್ಬೋದು. ಇದೊಂದು ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು, ಇದು ತುಂಬಾ ಎಕ್ಸ್ಪೆಕ್ಟೇಷನಿಂದ ನಾನು ಆರ್ಡ್ರ್ ಮಾಡಿರೋದು. ಸೊ ನನಗೆ ಎಕ್ಸೈಟ್ಮೆಂಟ್ ಆಗ್ತಿದೆ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ ಹೇಳಿ. ಇದನ್ನು ಕೂಡ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಆರ್ಡ್ರ್ ಮಾಡ್ಕೊಂಡಿದ್ದು. ಐ ಹೋಪ್ ಚೆನ್ನಾಗಿರುತ್ತೆ. ತುಂಬ ದೊಡ್ಡ ಪ್ಯಾಕೇಜಿಂಗಲ್ಲಿ ಕಳಿಸಿದ್ದಾರೆ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಆ್ಯಂಡ್ ಇಷ್ಟು ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಅಂದರೆ ವೆರಿ ಗ್ರೇಟ್ಫುಲ್. ಅದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಒಂದು ಎಕ್ಸ್ಟ್ರಾ ಬಾಕ್ಸ್ ಬೇಕಾಗಿತ್ತು ನನ್ನ ಆಕ್ಸೆಸರೀಸ್ ಎಲ್ಲ ಇಡೋದಕ್ಕೆ. ಸೊ ಇದು ಯೂಸ್ ಆಗುತ್ತೆ. ಸೊ ಚೆನ್ನಾಗಿ ಪ್ಯಾಕೇಜಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಎಸ್, ವಾವ್, ಸಕ್ಕದಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅದು ನನಗೆ ಗೊತ್ತಾಗ್ತಾ ಇಲ್ಲ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಜಸ್ಟಿಸ್ ಮಾಡ್ತಿದೆ ಅಂತೆ. ಆ್ಯಂಡ್ ರಿಯಲ್ ಆಗಂತೂ ಇಟ್ಸ್ ಲೈಕ್
ವಾವ್ ವಾವ್ ಆಗಿದೆ ಇದು, ಸೀರಿಯಸ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂದು ಚೈನ್, ನಾನು ಸಿಂಪಲ್ ಆಗಿರುವಂಥ ಕಾಸಿರುವಂಥ ನಾನು ಚೈನ್ ಆರ್ಡರ್ ಮಾಡಿದ್ದು. ಇಟ್ಸ್ ಲುಕ್ ಲೈಕ್ ದಸ್, ನೀವು ನೋಡ್ಬೋದು ಈ ಥರ ಒಂದು ಕಾಸಿರುವಂಥ, ಅದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಗೊತ್ತಿಲ್ಲ. ಐ ಹೋಪ್ ಈ ಥರ ಹಾಕೋಬೋದು. ಆ್ಯಂಡ್ ತುಂಬ ಪ್ಲೇನ್ ಆಗಿದೆ, ಇದು ಪ್ಲೇನ್ ಆಗಿದೆ. ಇಟ್ಸ್ ಲೈಕ್ 18K ಗೋಲ್ಡ್ ಫಿನಿಶ್ ಕೊಟ್ಟಿದ್ದಾರೆ ಇದಕ್ಕೆ. ಸೊ ತುಂಬಾ ಚೆನ್ನಾಗಿದೆ ಗೈಸ್. ಆ್ಯಂಡ್ ದಿಸ್ ಕಡ, ಇದು ಸೇಮ್ ಅದೇ ಕಾಸಿಂದು ಬರೋವಂಥ ಕಡ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಕ್ಸ್ಪೆಂಡ್ ಮಾಡಿ, ಯಾಕಂದರೆ ನನ್ನ ಹತ್ರ ನಕಾಶ ಇರುವಂಥ ಇಯರಿಂಗ್ಸ್ ಇತ್ತು. ಸೊ ಈ ಕಡ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಚೆನ್ನಾಗಿದೆ ಅಂತ ಹೇಳಿ ಆರ್ಡ್ರ್ ಮಾಡ್ಕೊಂಡಿದ್ದು. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕ್ಯಾಮ್ರಾದಲ್ಲಿ ಅಷ್ಟು ಜಸ್ಟಿಸ್ ಮಾಡ್ತಿಲ್ಲ. ಆ್ಯಂಡ್ ಟು ಬಿ ಫ್ರ್ಯಾಂಕ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಗೈಸ್, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಆ್ಯಂಡ್ ನನ್ನ ಶಾಪಿಂಗ್ ವಿಡಿಯೋ ಆಗಿತ್ತು. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಅದನ್ನು ಒತ್ತೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನನ್ನ ಹೊಸ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ನೀವು ಬೆಲ್ ಐಕಾನ್ನ ಒತ್ತಲೇಬೇಕು ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್.